ಈಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಭವಾನಿ. ಬಡ್ಡಿ ದಂಧೆಯ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. 5-10 ಸಾವಿರಕ್ಕೆ ಖಾಲಿ ಚೆಕ್ ಅನ್ನ ಈಸ್ಕೊತಾ ಇದ್ದ ಈ ಬಡ್ಡಿ ಬಕಾಸುರ. ಚಿಕ್ಕಬಳ್ಳಾಪುರದಲ್ಲೊಬ್ಬ ಮೀಟರ್ ಬಡ್ಡಿ ಬಕಾಸುರ 5-10 ಸಾವಿರಕ್ಕೆ ಖಾಲಿ ಚೆಕ್ ಅನ್ನ ಈಸ್ಕೊತಾ ಇದ್ದಂತೆ. ಅದು 10-16% ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ದ. ಅಸಲು ಬಡ್ಡಿ ತೀರ್ಸಿದ್ರು ಚೆಕ್ ಅನ್ನ ಕೊಡ್ತೆ ಯಾಮಾರಿಸ್ತಾ ಇದ್ದಾನಂತೆ ಈ ದಂಧೆಕೋರ. ಕಿರಿಕನ್ನ ಕೂಡ ನೀಡ್ತಾ ಇದ್ದಾನಂತೆ. ಜೊತೆಗೆ ಖಾಲಿ ಚೆಕ್ ಅನ್ನ ವಾಪಸ್ ಮಾಡದೆ ಸಾಲಗಾರರಿಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿದ್ದಾನಂತೆ ಈ ಕದೀಮ. ಎಂತ ಖತರ್ನಾಕಿರ್ಬೇಕು. ಮೀಟರ್ ಬಡ್ಡಿ ವೆಂಕಟೇಶನ ಅಸಲಿ ಆಟ ಈಗ ಬಟ್ಟ ಬಯಲಾಗಿದೆ. 5 ಮತ್ತು 10 ಸಾವಿರಕ್ಕೆ ಖಾಲಿ ಚೆಕ್ ಅನ್ನ ಈಸ್ಕೊಂಡು, ಅದು ಅಲ್ಲದೆ ನಗರ ಪ್ರದೇಶದಲ್ಲಿ ವಾಸವಿದ್ದು ಯಾರಿಗೂ ಕೈಗೆ ಸಿಗದಂತೆ ಕಳ್ಳಾಟ ಆಡ್ತಾ ಇದ್ದಾನೆ ಈ ಆಸಾಮಿ. 11,000 ಬಾಕಿಗೆ 2-3 ಲಕ್ಷ ವಸೂಲಿಗೆ ಕೋರ್ಟ್ ಮೊರೆ ಹೋಗಿದ್ದಾನಂತೆ ಈ ಬಡ್ಡಿ ಬಕಾಸುರ. ಹೇಗಿರ್ಬೋದು? ದಂಧೆಕೋರನ ಕಾಟಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ ಪಾಪ ಈ ಬಡಪಾಯಿಗಳು. ಹಾಗಿದ್ರೆ ಬಡ್ಡಿ ಈಸ್ಕೊಂಡಿದ್ದೇ ತಪ್ಪಾಯ್ತಾ? ಬಡ್ಡಿ ವೆಂಕಟೇಶನ ಬಳಿ ಇವೆ 1-2 2-3 ಸಾವಿರ ಖಾಲಿ ಚೆಕ್ಗಳು. ಎಸ್, ಚಿಕ್ಕಬಳ್ಳಾಪುರದಲ್ಲೊಬ್ಬ ಮೀಟರ್ ಬಡ್ಡಿ ಬಕಾಸುರ ಇದ್ದಾನಂತೆ. 5-10 ಸಾವಿರಕ್ಕೆ ಖಾಲಿ ಚೆಕ್ ಅನ್ನ ಈಸ್ಕೊತಾ ಇದ್ದಂತೆ ಈ ಆಸಾಮಿ. 10-16% ಬಡ್ಡಿ ದಂಧೆಯನ್ನ ನಡೆಸ್ತಾ ಇದ್ದಾನಂತೆ. ಅಸಲು ಮತ್ತು ಬಡ್ಡಿ ತೀರ್ಸಿದ್ರು ಚೆಕ್ ಅನ್ನ ಕೊಡಿಸಿದ್ರೆ ಕಿರಿಕ್ ಮಾಡ್ತಾ ಇದ್ದಂತೆ. ಕೊಡೋದಿಲ್ಲ ಹೋಗಿ ಅಂತ ಹೇಳಿ ಕಿರಿಕನ್ನ ನಡೆಸ್ತಾ ಇದ್ದಂತೆ. ಖಾಲಿ ಚೆಕ್ ವಾಪಸ್ ಮಾಡದೆ ಸಾಲಗಾರರಿಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿದ್ದಾನಂತೆ. ಮೀಟರ್ ಬಡ್ಡಿ ವೆಂಕಟೇಶನ ಅಸಲಿ ಆಟ ಈಗ ಬಟ್ಟ ಬಯಲವಾಗಿದೆ. ಎಸ್, ನಗರ ಪ್ರದೇಶದಲ್ಲಿ ವಾಸವಾಗಿದ್ರು ಕೂಡ ಯಾರ ಕೈಗೂ ಸಿಕ್ಕದೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾನಂತೆ ಈ ಆಸಾಮಿ. ಯಾರ ಕೈಗೂ ಸಿಗ್ತಾ ಇಲ್ಲ. ಅದು 11,000 ಬಾಕಿಗೆ 2-3 ಲಕ್ಷ ವಸೂಲಿಯನ್ನ ಮಾಡ್ತಾ ಇದ್ದಾನಂತೆ. ಇದ್ರ ಜೊತೆ ಕೋರ್ಟ್ ಮೊರೆಗೂ ಕೂಡ ಹೋಗಿದ್ದಾನಂತೆ. ದಂಧೆಕೋರನ ಕಾಟಕ್ಕೆ ಪಾಪ ಈ ಬಡಪಾಯಿಗಳು ಸಿಲುಕಿ ನರಳುತ್ತಾ ಇದ್ದಾರೆ. ಬಡ್ಡಿ ವೆಂಕಟೇಶನ ಬಳಿ 2-3 ಸಾವಿರ ಖಾಲಿ ಚೆಕ್ಗಳಿದೆಯಂತೆ. ಎಸ್, ನೀವು ನೋಡ್ತಾ ಇರ್ಬೋದು. 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡಿದ್ದಾನೆ. 10-16% ಬಡ್ಡಿ ವಸೂಲಿಯನ್ನ ಮಾಡ್ತಿದ್ದಾನಂತೆ ಈ ಆಸಾಮಿ. ಹೇಗಿರ್ಬೋದು? 1-2 10-16% ಬಡ್ಡಿ ವಸೂಲಿ ಮಾಡ್ತಾ ಇದ್ದ. ಖಾಲಿ ಚೆಕ್ ವಾಪಸ್ ಕೊಡದೆ ಕೋರ್ಟ್ ನಿಂದ ನೋಟಿಸ್ ನೀಡಿದ್ದಾನಂತೆ ಈ ಬಡ್ಡಿ ಬಕಾಸುರ. ಮೀಟರ್ ಬಡ್ಡಿ ವೆಂಕಟೇಶನ ಅಸಲಿ ಆಟ ಈಗ ಬಯಲಾಗಿದೆ. ನಗರ ಪ್ರದೇಶದಲ್ಲೇ ಇಟ್ಕೊಂಡು ಯಾರ ಕೈಗೂ ಸಿಗದೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾನೆ ಈ ಆಸಾಮಿ. ಯಾರ ಕೈಗೂ ಸಿಗ್ತಾ ಇಲ್ಲ. ಕೋರ್ಟ್ ಮೊರೆ ಕೂಡ ಹೋಗಿ ಯಾರ ಕೈಗೂ ಸಿಗದೆ 11,000 ರೂಪಾಯಿಗೆ 1-2 ಲಕ್ಷವನ್ನ ಈಸ್ಕೊತಾ ಇದ್ದಾನಂತೆ. ಬಡ್ಡಿ ವೆಂಕಟೇಶನ ಬಳಿ 1-3 ಸಾವಿರ ಖಾಲಿ ಚೆಕ್ಗಳನ್ನ ಇಟ್ಕೊಂಡು ಪಾಪ ಈ ಬಡಪಾಯಿಗಳನ್ನ ನರಳಿಸ್ತಾ ಇದ್ದಾನೆ. 1-2 ಬರೀ 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊತಾ ಇದ್ದಾನಂತೆ ಈ ಆಸಾಮಿ. ಹೇಗಿರ್ಬೋದು ಕತೆ? ಎಸ್, ನೀವು ನೋಡ್ತಾ ಇದ್ದೀರಲ್ಲ, 5 ಮತ್ತು 10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡು ಬರೀ ₹1 2 10-16% ಬಡ್ಡಿಯನ್ನ ವಸೂಲಿ ಮಾಡ್ತಿದ್ದಾನಂತೆ. ಅಸಲು ಮತ್ತು ಬಡ್ಡಿ ತೀರ್ಸಿದ್ರು ಕೂಡ ಚೆಕ್ ಅನ್ನ ಕೊಡದೆ ಈಗ ಕೊಡ್ತೀನಿ ಆ ಕೊಡ್ತೀನಿ ಅಂತ ಹೇಳಿ ಕಳ್ಳಾಟವನ್ನ ಮಾಡ್ತಾ ಇದ್ದಾನೆ. ಖಾಲಿ ಚೆಕ್ಗಳನ್ನ ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿದ್ದಾನಂತೆ. ಕೋರ್ಟ್ ಮೊರೆ ಹೋಗಿದ್ದಲ್ಲದೆ ಫಲಾನುಭವಿಗಳಿಗೆ ನೋಟಿಸ್ ಅನ್ನ ಕೂಡ ನೀಡಿದ್ದಾನೆ. ಇವಂದೇ ತಪ್ಪಿಟ್ಕೊಂಡು ಪಾಪ ಬಡಪಾಯಿಗಳಿಗೆ ನೋಟಿಸ್ ಅನ್ನ ಬೇರೆ ನೀಡಿದ್ದಾನಂತೆ ಈ ಬಡ್ಡಿ ಬಕಾಸುರ. ಮೀಟರ್ ಬಡ್ಡಿ ದಂಧೆಕೋರ ವೆಂಕಟೇಶನ ಕಳ್ಳಾಟ ಈಗ ಬಟ್ಟು ಬಯಲವಾಗಿದೆ. ಪಾಪ ಆ ಬಡ್ಡಿ ಈಸ್ಕೊಂಡಿರೋರು ನರಳಾಡ್ತಾ ಇದ್ದಾರೆ. ಬರೀ 5-10 ಸಾವಿರಕ್ಕೆ ಚೆಕ್ಗಳನ್ನ ಈಸ್ಕೊಂಡು 1-10 ಲಕ್ಷ ಕಟ್ಟಬೇಕಲ್ಲಪ್ಪ ನಾವು ಅಂತ ಪಾಪ ನರಳಾಡ್ತಾ ಇದ್ದಾರೆ. ನಗರ ಪ್ರದೇಶದಲ್ಲೇ ವಾಸವಾಗಿಟ್ಕೊಂಡು ಯಾರ ಕೈಗೂ ಸಿಗ್ತಾ ಇಲ್ವಂತೆ ಈ ಆಸಾಮಿ. ಇಲ್ಲೇ ಇದ್ದಾನೆ.
ಕೋರ್ಟ್ ಮೊರೆ ಮುಖಾಂತರ ಬೇರೆ ಕೂಡ ಹೋಗಿ ಈಗ ಯಾರ ಕೈಗೂ ಕೂಡ ಸಿಗ್ತಾ ಇಲ್ವಂತೆ. 10,000 ಬಾಕಿಗೆ 2 ರಿಂದ 3 ಲಕ್ಷ ವಸೂಲಿಗೆ ಕೋರ್ಟ್ ಮೊರೆ ಹೋಗಿದ್ದಾನಂತೆ ಈ ದಂಧೆಕೋರ. ಇನ್ನು ಈ ಆಟಕ್ಕೆ ಸಿಲುಕಿ ಪಾಪ ಬಡಪಾಯಿಗಳು ನರಳಾಡ್ತಾ ಇದ್ದಾರೆ. ವೆಂಕಟೇಶನ ಬಳಿ ಬರೀ 1, 2 ಅಲ್ಲ 2 ರಿಂದ 3 ಸಾವಿರ ಖಾಲಿ ಚೆಕ್ಗಳಿದೆ. ಇದು ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರದಲ್ಲಿ. ನಗರದಲ್ಲೇ ಇಟ್ಕೊಂಡು ಯಾರ ಕೈಗೂ ಸಿಗದೆ ಆಟ ಆಡಿಸ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇದೆ ಈ ಬಡ್ಡಿ ಬಕಾಸುರನ ದಂಧೆ. ಆ ಪಾಪ ಬಡಪಾಯಿಗಳಿಗೆ ಒಂದು ನರಳಾಟವಾದ ಪರಿಸ್ಥಿತಿ ಒಂದು ಇಲ್ಲಿ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇರ್ಬೋದು 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡು ಬರೀ 1, 2 ಅಲ್ಲ 10 ರಿಂದ 16% ಬಡ್ಡಿ ವಸೂಲಿಯನ್ನ ಮಾಡ್ತಿದ್ದಾನಂತೆ ಈ ಆಸಾಮಿ. ಅದು ನಗರದಲ್ಲೇ ಇಟ್ಕೊಂಡು ಯಾರ ಕೈಗೂ ಸಿಗದೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾನೆ ಈ ವೆಂಕಟೇಶ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗಾಗಿ ನಮ್ಮ ವರದಿಗಾರ ನಾರಾಯಣ ಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಇದು ಚಿಕ್ಕಬಳ್ಳಾಪುರದಲ್ಲಿ ಈಗಿನ ಒಂದು ಪ್ರಚಲಿತ ವಿದ್ಯಮಾನಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಆತ್ಮಹತ್ಯೆ ದಾರಿ ಹಿಡಿದಿರ್ತಕ್ಕಂತ ನೊಂದ ಫಲಾನುಭವಿಗಳು. ಅದರಂತೆ ಇಲ್ಲಿ ಚಿಕ್ಕಬಳ್ಳಾಪುರ ಒಂದು ತಾಲೂಕು ವ್ಯಾಪ್ತಿಗೆ ಸೇರಿರ್ತಕ್ಕಂತ ಎಲೆಹಳ್ಳಿ ಗ್ರಾಮದ ಕುಗ್ರಾಮದಲ್ಲಿ ವೆಂಕಟೇಶ್ ಅಲಿಯಾಸ್ ಸಾಹುಕಾರ ಅಂತಾನೆ ಹೆಸರು ಪಡೆದಿರ್ತಕ್ಕಂತ ಇವರು 5 ರಿಂದ 10 ಸಾವಿರ ತಗೊಂಡ್ರು 10 ರಿಂದ 15% ಬಡ್ಡಿಯನ್ನ ಕಲೆಕ್ಟ್ ಮಾಡ್ತಾ ಅವ್ರ ಹತ್ರ ಖಾಲಿ ಚೆಕ್ಗಳು ಮತ್ತೆ ಜಾಮೀನುದಾರರ ಹತ್ರನು ಖಾಲಿ ಚೆಕ್ಗಳು ತೆಗೆದುಕೊಂಡು ನಂತರ ಅವರ ಬಡ್ಡಿ ವಸೂಲಿ ಮಾಡಕ್ಕೆ
ಬೇರೆ ಬೇರೆ ಒಬ್ಬ ವ್ಯಕ್ತಿಗಳನ್ನ ಆ ನೋಂದಣಿ ಮಾಡ್ಕೊಂಡು ಅವ್ರ ಕಡೆಯಿಂದ ಕಲೆಕ್ಟ್ ಏಜೆಂಟ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವರು ಕಾಲಕ್ಕೆ ತಕ್ಕಂಗೆ ಅವರ ಬಡ್ಡಿ ಮತ್ತೆ ಅಸಲು ಎಲ್ಲವನ್ನು ತೀರಿಸಿದ್ರು ಇವ್ರು ಕೊಟ್ಟಂತ ಒಂದು ಖಾಲಿ ಚೆಕ್ಗಳನ್ನ ಕೇಳಿದಾಗ ಇಲ್ಲ ಅಲ್ಲಿ ಮರ್ತಿದೀನಿ ಇಲ್ಲಿ ಮರ್ತಿದೀನಿ ಕೊಡ್ತೀನಿ ಅಂತಂದ್ಬಿಟ್ಟಂತ ದಿನ ಕಳೆದಂತೆ ಸುಮಾರು ವರ್ಷಗಳಾದ್ರೂ ಕೊಡದೆ ನಂತರ ವರ್ಷಗಳು ಕಳೆದ ನಂತರ ಕೋರ್ಟ್ ಮುಖಾಂತರ ಇವರು ಕೊಡುವಂತ ಏನು 10,000 20,000ಕ್ಕೆ 2 ಲಕ್ಷ 3 ಲಕ್ಷ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಮುಖಾಂತರ ಅವ್ರಿಗೆ ನೋಟಿಸ್ ಕಳಿಸಿರ್ತಕ್ಕಂತ ಒಂದು ಘಟನೆ ಬೆಳಕಿಗೆ ಬಂದಿದೆ ಭವಾನಿ ಈಗ. ಸೊ ಅದರ ಒಂದು ನಿಮಿತ್ತವಾಗಿ ನೊಂದ ಫಲಾನುಭವಿಗಳು ಮುನಿರಾಜು, ಮುರಳಿ ಮತ್ತೆ ನೆಕ್ಸ್ಟ್ ಶಿವಶಂಕರ್ ಬಾಬು ಮತ್ತೆ ಮುನ್ರಾಜು ಅನ್ನುವಂತವರು ಇಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಬಂದು ವರದಿಗಾರರೊಂದಿಗೆ ಎಲ್ಲವನ್ನು ಮಾಹಿತಿಯನ್ನು ಹಂಚಿಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ಸೊ ಅದರಂತೆ ನಾವು ಅವರ ಬೆನ್ನತ್ತಿ ವೆಂಕಟೇಶ್ ಅವರಿಗೆ ನಾವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಇಲ್ಲ ಸರ್, ಅವರು ಎಲ್ಲ ನಮ್ಮ ಸಂಬಂಧಿಗಳಿದ್ದಾರೆ, ಸೊ ಅವರು ಸುಮಾರು ವರ್ಷಗಳಿಂದ ತಗೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ಸೇ ಕೊಟ್ಟಿಲ್ಲ, ಅವಾಗ ಯಾಕೆ ಕೇಳಿಲ್ಲ ಅನ್ನೋ ರೀತಿನೂ ನಮ್ಮ ಜೊತೆ ಒಂದು ಸಂಭಾಷಣೆ ಮಾಡಿದ್ದಾರೆ ಭವಾನಿ. ಸೊ ಅವರು ಹೇಳ್ದಂಗೆ ಈಗ ನೋಟಿಸ್ ಅನ್ನ ನೀಡಿದ್ದಾರೆ ವೆಂಕಟೇಶ್, ಆದ್ರೆ ಈಗ ನಗರದಲ್ಲೇ ವಾಸವಾಗಿಟ್ಟು ಯಾರ ಕೈಗೂ ಸಿಕ್ಕಿಲ್ಲ. ಈಗ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಎಸ್ ಭವಾನಿ, ಈಗ ಅವ್ರದ್ದು ಮೂಲತಃ ಹಳ್ಳಿ ಎಲೆಹಳ್ಳಿ ಅಂತ, ಹಳ್ಳಿಯಲ್ಲಿ ಈ ಬಡ್ಡಿ ವ್ಯವಹಾರವನ್ನ ನಡೆಸ್ತಾ ಇದ್ದು ತಕ್ಷಣಕ್ಕೆ ಮರೆಯಾಗಿರ್ತಾರೆ. ಅವರು ನಗರದಲ್ಲಿ ಬೇರೆ ಕಡೆ ಮನೆ ಮಾಡಿ ಯಾರ ಒಂದು ಕಾಲ್ ರಿಸೀವ್ ಮಾಡ್ದಿರಾ ಯಾರಿಗೂ ಏನು ಸಿಗದೆ ಇರ್ತಕ್ಕಂತ ಪಕ್ಷದಲ್ಲಿ ಕೋರ್ಟ್ ಇಂದ ನೋಟಿಸ್ ಅನ್ನ ಕಳಿಸಿ ಅವರು ಕಾನೂನು ರೀತಿಯ ಬೆದರಿಕೆಯನ್ನ ಹಾಕಿದ್ದಾರೆ ಅಂತಂದ್ಬಿಟ್ಟಂತ ಆರೋಪ ಮಾಡಿದ್ದಾರೆ. ಸೊ ಮುಂದಿನ ಇದೇ ರೀತಿಯಲ್ಲಿ ಮುಂದುವರೆದಾಗ ನಾವು ಬಡಪಾಯಿಗಳು ಕೂಲಿ ಮಾಡಿ ಜೀವನ ಮಾಡುವಂತವ್ರು ಅವ್ರು ಕೇಳುವಷ್ಟು ಹಣವನ್ನ ನಾವು ಏನು ಕೊಡಕ್ಕೆ ಆಗದೆ ಇರ್ತಕ್ಕಂತ ಪಕ್ಷದಲ್ಲಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ದಾರಿ ಹಿಡಿಯೋದಾಗಿಯೂ ನೊಂದ ಫಲಾನುಭವಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಭವಾನಿ. ಅಂದ್ರೆ ಈಗ ಇವ್ರು ವೆಂಕಟೇಶ್ ಅವ್ರ ಹತ್ರ ಚೆಕ್ ಇದೆ, ಆದ್ರೆ ಈಗ ಸಾಲ ಬಡ್ಡಿ ಈಸ್ಕೊಂಡಿರ್ತಾರಲ್ಲ, ಅವ್ರ ಏನಾದ್ರು ಈಗ ಹಿಂದಿರಿಸ್ಬೇಕಾದ್ರೆ ಅಮೌಂಟ್ ಏನಾದ್ರು ಕೊಡ್ತಾ ಇರೋದು ಆತರ ಏನಾದ್ರು ಪ್ರೂಫ್ ಏನಾದ್ರು ಇವ್ರು ಇಟ್ಕೊಂಡಿದ್ರಾ? ಇಲ್ಲ, ಆತರದ ಯಾವುದೇ ರೀತಿ ಪ್ರೂಫ್ಗಳಿಲ್ಲ. ಆತರ ಪ್ರೂಫ್ಗಳಿದ್ರೆ ನಿಮಗೆ ನೆಕ್ಸ್ಟ್ ಬಡ್ಡಿನೇ ಕೊಡಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿ ಅವ್ರು ಕೊಡುವಂತ ಒಂದು ಬಡ್ಡಿಗೆ ಮತ್ತೆ ನೆಕ್ಸ್ಟ್ 1-2 ದಿನ ಲೇಟ್ ಆದ್ರೂನು ಅವ್ರ ಮನೆಗಳ ಹತ್ರ ಹೆಂಗಸರನ್ನ ಕೆಟ್ಟ ಕೊಳಕ ಮಾತುಗಳಲ್ಲಿ ಬೈದು ಬಡ್ಡಿ ವಸೂಲಿ ಮಾಡ್ಕೊಂಡು ತಕ್ಷಣಕ್ಕೆ ಬಡ್ಡಿ ವಸೂಲಿ ಮಾಡ್ಕೊಂಡು ಟೋಟಲ್ ಅಸಲು ಎಲ್ಲಾನು ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ. ಕೇವಲ ಒಂದು 20,000ಕ್ಕೆ 2 ವರ್ಷ ಸುಮಾರು 80,000 ಬಡ್ಡಿನೇ ಕಟ್ಟಿದಾರಂತೆ ಒಬ್ಬ ಫಲಾನುಭವಿ. ಸೊ ತಮ್ಮ ಅಳಲನ್ನ ಈ ರೀತಿ ತೋಡ್ಕೊಂತಾ ಇದ್ದಾರೆ. ಇಂದಿನ ಈ ಒಂದು ಪರಿಸ್ಥಿತಿಗಳಿಗೆ ಏನು ಸರ್ಕಾರಗಳು ಯಾವ ರೀತಿ ಎಚ್ಚೆತ್ಕೊಳ್ಳುತ್ತೆ ಮತ್ತೆ ಇಂತ ಒಂದು ದಂಧೆಕೋರನ್ನ ಯಾವ ರೀತಿ ಕಡಿವಾಣ ಹಾಕುತ್ತೆ ಅನ್ನೋದು ಈಗ ಅವರಲ್ಲಿ ಆತಂಕವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಭವಾನಿ. ಆದ್ರೆ ಈಗ ಬಡ್ಡಿ ಈಸ್ಕೊಂಡಿರ್ತಾರಲ್ಲ, ಕೋರ್ಟ್ ನೋಟಿಸ್ ಬರ್ತಾ ಇದ್ದಂಗೆ ಅವ್ರು ಏನಾದ್ರು ಹೇಳಿದ್ರ ಇದ್ರ ಬಗ್ಗೆ ಏನಾದ್ರು? ಈ ಬಡ್ಡಿ ಈಸ್ಕೊಂಡಿದ್ರಲ್ಲ ಅವರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಡ್ಡಿ ತಗೊಂಡಿರೋರ ಕೊಟ್ಟಿರೋರ ಅಂದ್ರೆ ತಗೊಂಡಿರೋರು ಬಡ್ಡಿ ತಗೊಂಡಿರೋರು ಅಂದ್ರೆ ಬಡ್ಡಿ ನಡೆಸ್ತಾ ಇರೋರು ಬಡ್ಡಿ ಈಗ ವೆಂಕಟೇಶ ಅವರು ದುಡ್ಡು ಕೊಟ್ಟಿರ್ತಾರೆ, ಆ ಸಾಲವನ್ನ ಈಸ್ಕೊಂಡಿರ್ತಾರಲ್ಲ, ಸಡನ್ ಆಗಿ ನೋಟಿಸ್ ಕೋರ್ಟ್ ಇಂದ ನೋಟಿಸ್ ಬರ್ತಾ ಇದ್ದಂಗೆ ಅವ್ರು ಯಾವ ರೀತಿ ಅವರು ಒಂದು ಯೋಚನೆಯನ್ನ ಮಾಡ್ತಾರೆ? ಎಸ್ ಭವಾನಿ, ಈಗಾಗ್ಲೇ ನಾವು ಎಲ್ಲ ಸಾಲ ಮತ್ತೆ ಬಡ್ಡಿ ಎಲ್ಲವನ್ನು ಹಿಂದಿರುಗಿಸಿದೀವಿ. ಆದ್ರೆ ನಾವು ಕೊಟ್ಟಿರ್ತಕ್ಕಂತ ಒಂದು ಖಾಲಿ ಚೆಕ್ಗಳು ಇವ್ರು ಕೊಡದೆ ಆಟ ಆಡಿಸ್ಕೊಂಡು ಸೊ ಅದಕ್ಕೆ ತಕ್ಕಟ್ಟಾದಂತ ರೀತಿಯಲ್ಲಿ ಕಾನೂನುಬದ್ಧವಾಗಿ ಇನ್ನೇನು ಕಾನೂನಿಗೆ ಯಾರು ದೊಡ್ಡವರಲ್ಲ ಅನ್ನೋ ರೀತಿಯಲ್ಲಿ ಹೋಗಿ ಅವರು ಕಾನೂನು ರೀತಿ ಅವರು ಬೇರೆ ವಕೀಲರನ್ನ ಇಟ್ಟು ಆ ಕೇಸನ್ನ ಮುಂದುವರಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಮಾಧ್ಯಮಕ್ಕೂ ಈ ತರದ ಒಂದು ಸುದ್ದಿಯನ್ನ ಅವರು ಕೊಟ್ಟಿದ್ದಾರೆ ಭವಾನಿ. ಅಂದ್ರೆ ಈಗ ಮುಂದೆ ಯಾವಾಗ ಹೋಗ್ಬೋದು ಕೋರ್ಟ್ಗೆ? ಅಂದ್ರೆ ಈಗ ಇವರು ಏನಾದ್ರು ಕೇಸ್ ಏನಾದ್ರು ಕೊಟ್ಟಿದಾರ, ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರ? ಈಗ ಹೌದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ತರದ ಒಂದು ವಿದ್ಯಮಾನಗಳು ನಡೀತದೆ, ಈ ತರ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಈ ತರ ಕೋರ್ಟ್ಗೆ ಎಳೆದು ನಮ್ಮನ್ನ ಬಹಿರಂಗವಾಗಿ ನಮ್ಮ ಒಂದು ಮಾನ ಹರಾಜು ಹಾಕುವಂತ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಜಿಲ್ಲಾ SP ಅವ್ರಿಗೂ ಮನವಿ ಮಾಡಿದ್ದಾರೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟು 1 ವಾರ ಆಗಿದೆ. ಅವರು ಮುಂದಿನ ಹಂತ ಯಾವುದು ಅಂತಂದ್ಬಿಟ್ಟಂತ ಇನ್ನು ಏನು ತಿಳಿಸಿಲ್ಲ ಭವಾನಿ. ಧನ್ಯವಾದಗಳು ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೀವು ಕೇಳಿದ್ರಲ್ಲ, 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡು ಈ 10ರಿಂದ 16% ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ದಂತಲ್ಲ ಈ ಕಿರಾತಕ, ತನ್ನದೇ ತಪ್ಪಿಟ್ಕೊಂಡು ಈ ಕೋರ್ಟ್ಗೂ ಕೂಡ ಕೋರ್ಟ್ ಮೊರೆ ಹೋಗಿ ಪಾಪ ಬಡಪಾಯಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ.
ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ನಮ್ ಜನಗಳೇ. ಯಾರ್ಯಾರೆಲ್ಲ ಬಡ್ಡಿಗೆ ಹಣವನ್ನ ಈಸ್ಕೊಳ್ಳೋ ಮುನ್ನ ಎಚ್ಚರ ವಹಿಸಿ ಅಂತ ನಮ್ಮ ಈಡನ್ಸ್ ನ್ಯೂಸ್ ಇದೊಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ, ಒಂದು ಮಾಹಿತಿಯನ್ನ ನೀಡ್ತಾ ಇದೆ ನಮ್ಮ ವಾಹಿನಿ ನಿಮ್ಗೆ. ಸಿಕ್ಕ ಕಡೆ ಎಲ್ಲ ಬಡ್ಡಿ ಸಿಕ್ತು, ಕಡಿಮೆ ಸಿಕ್ತು, ಜಾಸ್ತಿ ಸಿಕ್ತು, ನಮ್ಮ ಕಷ್ಟಕ್ಕೆ ತಕ್ಷಣ ಆಯ್ತು ಅಂತಾನು ನೀವು ಹೋಗೋದಂತೂ ಉಂಟು. ಯಾಕಂದ್ರೆ ಕಷ್ಟಗಳಿಗೆ ಸಡನ್ ಆಗಿ ಹಣ ಸಿಕ್ತು, ಅಮೌಂಟ್ ಸಿಕ್ತು ಅಂದ ತಕ್ಷಣ ನಾವು ತಕ್ಷಣ ಈಸ್ಕೊಬಿಡ್ತೀವಿ. ಆದ್ರೆ ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ಯೋಚಿಸಿ ಮುಂದೆ ಕಾಲಿಡಿ ಅಂತ ಈ ಬಡ್ಡಿ ಈಸ್ಕೊಳ್ಳೋಕ್ಕೂ ಮುಂಚೆ ಇದ್ರ ಬಗ್ಗೆ ಎಚ್ಚರ ವಹಿಸಿ ಅಂತ ನಮ್ಮ ಈಡನ್ಸ್ ನ್ಯೂಸ್ ನಿಮ್ಮೆಲ್ಲರಿಗೂ ಎಚ್ಚರಿಸ್ತಾ ಇದೆ. ನೀವು ನೋಡಿರ್ಬೋದು 5-10 ಸಾವಿರಕ್ಕೆ ಯಾರು ಖಾಲಿ ಚೆಕ್ಕನ್ನ ಈಸ್ಕೋತಾರೆ, ಅದು 10ರಿಂದ 16% ಬಡ್ಡಿ ವಸೂಲಿಯನ್ನ ಮಾಡ್ತಾ ಇದ್ದ ಕಿರಾತಕ. ಚೆಕ್ಕನ್ನ ಈಸ್ಕೊಂಡು ಸಾಲವನ್ನ ತೀರಿಸಿ ಕೂಡ ಆತ ಚೆಕ್ಕನ್ನ ನೀಡದೆ ಆಟ ಆಡಿಸ್ಕೊಂಡು ಈಗ ಪಾಪ ಆ ಬಡಪಾಯಿಗಳಿಗೆ ಒಂದು ಕೋರ್ಟ್ ನೋಟಿಸ್ ಅನ್ನ ನೀಡಿದ್ದಾನೆ. ಏನಂತ, ಅಮೌಂಟ್ ಕಟ್ಟಿಲ್ಲ, ಇನ್ನೂ ಕಟ್ಬೇಕು ಅಂತ ಹೇಳಿ 10 ಸಾವಿರಕ್ಕೆ 2-3 ಲಕ್ಷ ವಸೂಲಿ ಮಾಡ್ತಾ ಇದ್ದಾನಲ್ಲ, ಈತ ಎಂತ ಬಡ್ಡಿ ಬಕಾಸುರ ಇರ್ಬೋದು ಅಂತ. ಪಾಪ ಬಡಪಾಯಿಗಳು 5-10 ಸಾವಿರ ತೀರ್ಸಕ್ಕಾಗ್ದೇನೆ ಬಡ್ಡಿ ಈಸ್ಕೊಳಕ್ ಹೋಗೋರು ಈಗ ತಕ್ಷಣ 2-3 ಲಕ್ಷ ತೀರಿಸ್ಬೇಕು ಅಂದ್ರೆ ಪಾಪ ಅವ್ರಿಗೆ ಹೇಗಾಗ್ಬೋದು? ಅವರ ಒಂದು ವ್ಯಾಪಾರ ಆಗಿರ್ಬೋದು ಅಥವಾ ಒಂದು ಸಣ್ಣದಾದ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದರಿಂದ ಒಂದ್ಸರಿ ಆಗುತ್ತೆ, ಒಂದ್ಸರಿ ಆಗಲ್ಲ ವ್ಯಾಪಾರಗಳು. ಹೀಗಿರುವಾಗ ಬಡ್ಡಿ ಕಟ್ಟಿಯೂ ಸಹ ನನ್ಗೆ ಈಗ 10 ಸಾವಿರಕ್ಕೆ ಇನ್ನು 2-3 ಲಕ್ಷ ನೀವು ಕೊಡಿ ಅಂದ್ರೆ ಪಾಪ ಬಡಪಾಯಿಗಳು ಎಲ್ಲಿ ಹೋಗ್ತಾರೆ ಅಂತ. ಇನ್ನು ಆ ವಸೂಲಿ ಬಡ್ಡಿ ಬಕಾಸುರ ಏನ್ ಮಾಡಿದ್ದಾನೆ, ಕೋರ್ಟ್ ಮೊರೆ ಕೂಡ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಆ ಬಡಪಾಯಿಗಳನ್ನ ನಲುಕಿ ಸಿಗಾಕ್ತಾ ಇದ್ದಾನೆ. ವೆಂಕಟೇಶ್ನ ಬಳಿ ಬರೀ 3-4 ಚೆಕ್ಕುಗಳಲ್ಲ, 2-3 ಸಾವಿರ ಖಾಲಿ ಚೆಕ್ಕುಗಳಿದೆ. ಇದೊಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು. ಇದ್ರ ಬಗ್ಗೆ ನೋಡ್ತಾ ಇರ್ಬೋದು, ನಮ್ಮ ವರದಿಗಾರರು ಕೂಡ ಹೇಳಿದ್ರು, ಬಡ್ಡಿಯನ್ನ ತೀರ್ಸಕ್ಕಾಗದೆ ಒಂದು ಸೂಸೈಡ್ ಮಾಡೋಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ ಅಂತ. ಯಾಕಂದ್ರೆ 10 ಸಾವಿರ ಕಟ್ಟಕ್ಕಾಗ್ದೇನೆ ಬಡ್ಡಿ ಈಸ್ಕೊಳಕ್ ಬಂದವರು ಈಗ 2-3 ಲಕ್ಷ ಹೇಗೆ ತೀರಿಸ್ತಾರೆ ಪಾಪ ಅವರು? ಈಗಾದ್ರೂ ಎಚ್ಚೆತ್ಕೊಳ್ಳಿ ಜನಗಳೇ. ಇದ್ರ ಬಗ್ಗೆ ನಮ್ಮ ಈಡನ್ಸ್ ನ್ಯೂಸ್ ನಿಮ್ಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಬಡ್ಡಿ ಈಸ್ಕೊಳ್ಳುವ ಮುನ್ನ, ಒಂದು ದಾಖಲಾತಿಗಳನ್ನ ನೀಡುವ ಮುನ್ನ ಎಚ್ಚೆತ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ. ಬಡ್ಡಿ ಬಕಾಸುರನ ಮಾಹಿತಿ ಮತ್ತಷ್ಟಿದೆ ಬ್ರೇಕ್ನ ಬಳಿಕ ಈಡನ್ಸ್ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡು 10-16% ಬಡ್ಡಿ ವಸೂಲಿ ಮಾಡ್ತಾ ಇದ್ದಂತೆ ಈ ಆಸಾಮಿ. ಅದ್ರ ಜೊತೆಗೆ ಖಾಲಿ ಚೆಕ್ಗಳನ್ನ ಇಟ್ಕೊಂಡು ಸಹ ದುಡ್ಡು ಬಡ್ಡಿಯನ್ನ ನೀಡಿದ್ರು ಸಹ ಮತ್ತೆ ಇನ್ನೂ ತೀರಿಸ್ಬೇಕು. 10 ಸಾವಿರಕ್ಕೆ 2-3 ಲಕ್ಷ ಇನ್ನು ಸಾಲವನ್ನ ತೀರಿಸ್ಬೇಕು ಅಂತ ಹೇಳಿದ್ರೆ ಪಾಪ ಬಡಪಾಯಿಗಳಿಗೆ ಹೇಗಾಗಿರ್ಬೇಕು ಆ ಜೀವಗಳಿಗೆ. ಅದು ಜೊತೆಗೆ ಕೋರ್ಟ್ ನೋಟಿಸ್ ಕೂಡ ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು ನಮ್ಮ ವರದಿಗಾರರು. ಏನಂತ, ಈ ಬಡ್ಡಿ ಸಾಲವನ್ನ ತೀರ್ಸ್ಕೊಳಕ್ಕಾಗದೆ ಸೂಸೈಡ್ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಹೇಗಾಗಿದೆ ಜೀವನ ಅಂದ್ರೆ, ಫಸ್ಟ್ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಎಲ್ಲ ಶುರು ಆಯ್ತು, ಈಗ ಬಡ್ಡಿ ದಂಧೆ ಒಂದು ಶುರು ಆಗಿದೆ. ಇನ್ನು ನೆಕ್ಸ್ಟ್ ಏನೇನ್ ಬರುತ್ತೋ ಅನ್ನೋದು ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ. ಅದು ನಮ್ಮ ಸರ್ಕಾರಕ್ಕೆ ಗೊತ್ತಿರ್ಬೇಕೇನೋ. 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ಈಸ್ಕೊಂಡು ಬರೀ 1-2 10-16% ಬಡ್ಡಿ ವಸೂಲಿಯನ್ನ ಮಾಡ್ತಿದ್ರು ಅಂದ್ರೆ ಆ ಆಸಾಮಿ ಹೇಗಿರ್ಬೋದು ಅಂತ
ಎಸ್, ನೀವು ಕೇಳಿದ್ರಲ್ಲ, 5-10 ಸಾವಿರಕ್ಕೆ ಖಾಲಿ ಚೆಕ್ಗಳನ್ನ ತಗೊಂಡು 10-16% ಬಡ್ಡಿ ವಸೂಲಿಯನ್ನ ಮಾಡ್ತಿರುವ ದಂಧೆಕೋರನ ಆಟ ಈಗ ಬಯಲಾಗಿದೆ. ಚಿಕ್ಕಬಳ್ಳಾಪುರ ಅಸಲು ಮತ್ತು ಬಡ್ಡಿ ತೀರಿಸಿದರೂ ಸಹ ಖಾಲಿ ಚೆಕ್ ಅನ್ನ ಕೊಡದೆ ಆಟ ಆಡಿಸ್ತಾ ಇರೋ ಈ ದಂಧೆಕೋರನ ವೆಂಕಟೇಶನ ಆಟ ಈಗ ಬಯಲಾಗಿದ್ದು, ಪಾಪ ಬಡಪಾಯಿಗಳಂತೂ ಸಿಲುಕಿ ನಲುಗಿ ಹೋಗಿದ್ದಾರೆ. ಇನ್ನು 10,000 ರೂಪಾಯಿಗೆ 2-3 ಲಕ್ಷ ಬಾಕಿ ಇದೆ ಅಂತ ಹೇಳಿ ವಸೂಲಿಗೆ ಮುಂದಾಗಿದ್ದು, ಕೋರ್ಟ್ ಮೊರೆ ಕೂಡ ಹೋಗ್ತೀನಿ ಅಂತ ಹೇಳಿದ್ದಾನೆ. ವೆಂಕಟೇಶ ತನ್ನ ಬಳಿ 1-4 ಆತರ ಅಲ್ಲ, 2-3 ಸಾವಿರ ಖಾಲಿ ಚೆಕ್ಗಳನ್ನ ಇಟ್ಕೊಂಡು ಕಳ್ಳಾಟವನ್ನ ನಡೆಸ್ತಾ ಇರೋ ಈ ಆಸಾಮಿಗೆ ಏನಾದ್ರೂ ರಾಜಕೀಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಇರ್ಬೋದಾ ಅಂತ. ಯಾಕಂದ್ರೆ ಒಂದು ಬಡ್ಡಿ ವ್ಯವಹಾರ ಮಾಡ್ತೀವಿ ಅಂದಾಗ ಲೈಸೆನ್ಸ್ ಇರ್ಬೇಕು ಅದಕ್ಕೆ. ಅದರಲ್ಲೂ ಈ ತರ 10-16% ಹಂಗೆ ಬಡ್ಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಒಂದು ಲೈಸೆನ್ಸ್ ಹತ್ರ ಇಟ್ಕೊಂಡು ಮಾಡ್ಲೇಬೇಕು, ಇದು ಗೌರ್ಮೆಂಟ್ ಕಡೆಯಿಂದ. ಆದ್ರೆ ಈತ ಏನು ಇಟ್ಕೊಂಡಿದ್ದಾನೋ ಇಟ್ಕೊಂಡಿಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಒಂದು ರಾಜಕೀಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಏನಾದ್ರು ಇರ್ಬೋದಾ ಈತ ನಡೆಸ್ತಾ ಇರೋದಕ್ಕೆ? ಅದಂತೂ ನಿಜ ಗೊತ್ತಿಲ್ಲ. ಆದ್ರೆ ಪಾಪ ನಮ್ಮ ಜನಗಳು ಮಾತ್ರ ಈ ಬಡ್ಡಿ ವ್ಯವಹಾರಕ್ಕೆ ಸಿಗಾಕೊಂಡು ಪಾಪ ನರಳಾಡ್ತಾ ಇದ್ದಾರೆ. ಅದ್ರಲ್ಲೂ ಈ ವೆಂಕಟೇಶನ್ ಅಂತವ್ರು 10-16% ಅಂತವ್ರು ಕೊಡೋರು ಇದ್ರಂತೂ ಆ ಜನಗಳ ಕಥೆನೇ ಮುಗೀತು ಅಂತ ಹೇಳ್ಬೋದು. ಬಡ್ಡಿ ದಂಧೆಕೋರ ವೆಂಕಟೇಶನ ಕಳ್ಳಾಟಕ್ಕೆ ಪಾಪ ಅಮಾಯಕರು ನಲುಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದ ದೂರನ್ನ ಸಲ್ಲಿಸಿದ್ದಾರೆ. ಅಲ್ಲ ಸರ್, ಈಗ ಒಂದು ದಂಧೆಕೋರ 10-16% ಬಡ್ಡಿ ಈಸ್ಕೋತಾ ಇದ್ದಾರೆ ಅಂತೆಲ್ಲ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಸರ್. ಇದು ನಿಜಾನಾ ಅಂತ? ಸುಳ್ಳು ಮೇಡಮ್. ಹೌದಾ? ಸುಳ್ಳು ಮೇಡಮ್. ನೋಟಿಸ್ ಎಲ್ಲ ನೀಡಿದಾರಂತೆ, ಇದ್ರ ಬಗ್ಗೆ ಏನಿದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಸರ್? ಮೇಡಮ್, ಅದು ಇವತ್ತು ಮಾಡಿರೋದು ಅಲ್ಲ, ನನ್ಗೆ ಅದ್ರ ಗಂಧನೇ ಗೊತ್ತಿಲ್ಲ ಮೇಡಮ್. ಅದ್ರ ಗಂಧನೇ ಗೊತ್ತಿಲ್ಲ. ಅದು ನಮ್ ರಿಲೇಟಿವ್ ನೇಮ್, ಬೇರೆಯವ್ರು ಯಾರು ಇಲ್ಲ, ಹೊರಗಡೆಯವ್ರು ಯಾರು ಇಲ್ಲ. ಅಲ್ಲ ಸರ್, ಬಡ್ಡಿ ಇಸ್ಕೊಂಡು ಹೋದವರೇ ಈ ತರ ಆರೋಪವನ್ನ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅದೆಲ್ಲ ತಗೊಂಡವ್ರು ಏನೋ ಗೊತ್ತಿಲ್ಲ. ನಾನು ಸಹಿ ಬದಲಾವಣೆ ಕೊಟ್ಟಿರೋದು ತಗೊಂಡಿರೋದು. ಬಟ್ 2021ರಲ್ಲಿ 2020ರಲ್ಲಿ 18-16ರಲ್ಲಿ ನಾನು ಕೇಸಲ್ಲಿ ಹಾಕಿದ್ದೀನಿ ಮೇಡಮ್. ಅಷ್ಟು ಬಿಟ್ರೆ ಬೇರೆ ಅದರಿಂದ ಈಚೆಗೆ 5-6 ವರ್ಷದಿಂದ ಏನೂ ಇಲ್ಲ ಮೇಡಮ್. ಅವರೇ ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ, ಕಟ್ತಾ ಇದ್ದಾರೆ ಅಮೌಂಟ್. ತಿರ್ಗಿ ಮತ್ತೆ ಬೇಲುಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ. ಮಾಡಿಸ್ಕೊಂಡು ತಿರ್ಗಿ ಮತ್ತೆ ಬಂದು ನೆನ್ನೆ ನಿಂತ್ಕೊಂಡು ಈ ತರ ಇದ್ ಮಾಡ್ತಾರೆ. ಅದೇನಕ್ ಮಾಡ್ತಾವ್ರೆ, ಹೆಂಗ್ ಮಾಡ್ತಾರ ಅನ್ನೋದು ನನಗೊಂದು ವಿಷಯ ಗೊತ್ತಿಲ್ಲ ಮೇಡಮ್. ಅಲ್ಲ ಸರ್, ಇದ್ರ ಬಗ್ಗೆ ಇನ್ನೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬರೀ 10,000ಕ್ಕೆ 16% ಹಂಗೆ ಈಸ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ಖಾಲಿ ಚೆಕ್ಗಳನ್ನು ಕೂಡ ಈಸ್ಕೋತಾ ಇದ್ದಾರಂತೆ ನೀವು. ಮೇಡಮ್, ಖಾಲಿ ಚೆಕ್ಗಳು ಯಾರು ಕೊಟ್ಟಿದ್ದೇನೋ ನನ್ಗೊಂದು ಗೊತ್ತಿಲ್ಲ ಮೇಡಮ್. ಒಂದು ಕೊಟ್ಟೇ ಇಲ್ಲ, ನನ್ಗೊಂದು ಇದೇ ಮಾಡಿಲ್ಲ ಮೇಡಮ್. ಮತ್ತೆ ಕೋರ್ಟ್ ಇಂದ ನೋಟಿಸ್ ಎಲ್ಲ ಹೋಗಿದೆ, ಖಾಲಿ ಚೆಕ್ಗಳನ್ನ ಅವರೇ ಈಸ್ಕೊಂಡಿದ್ದಾರೆ, ಇನ್ನು 2-3 ಲಕ್ಷ ಎಲ್ಲ ಕಟ್ಟೋಕ್ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಹತ್ರ ಬಡ್ಡಿ ಈಸ್ಕೊಂಡಿರೋರೇ ಆರೋಪ ಮಾಡ್ತಾ ಇದಾರಲ್ಲ ಸರ್? ಅದೆಲ್ಲ ಸುಳ್ಳು ಮೇಡಮ್. ನಾವು ಕೊಟ್ಟು ಇಲ್ಲ, ತಗೊಂಡು ಇಲ್ಲ. ಇದ್ ಯಾವ್ದೋ ಸಮಸ್ಯೆನ ನಮ್ ಗಮನಕ್ಕೆ ಬಂದಿಲ್ಲ ಮೇಡಮ್. ಚೆಕ್ಗಳಿರೋದು ನಿಜನಾ ಸರ್? ಚೆಕ್ ನನ್ನ ಹತ್ರ ಯಾವ್ದು ಇಲ್ಲ ಮೇಡಮ್. ಮೊನ್ನೆ 2018ರಲ್ಲಿ 16ರಲ್ಲಿ ಕೊಟ್ಟಿದ್ದು. ಅವತ್ತು ಲ್ಯಾಂಡ್ ಮಾಡಿದಾಗ ಗಲಾಟೆಗೆ ಬಿದ್ದು ಅವತ್ತು ದುಡ್ಡು ತಗೊಂಡಿದ್ದು. ಅಷ್ಟಕ್ಕೆ ಅವಾಗ ಆ ತಿಂಗಳಲ್ಲೇನೆ 2-3 ವರ್ಷದಲ್ಲೇ ಕೇಸ್ ಹಾಕ್ಬಿಟ್ಟಿದೆ. 2021ರಿಂದ 22ರಿಂದ ಮೇಲ್ಗಡೆನೆ. ಅದೇ ಸರ್, ಈಗ ಬಡ್ಡಿ ಕೊಡದೇ ಇರೋರ್ಗೆ ನೀವು ಧಮಕಿ ಎಲ್ಲ ಆಗ್ತಾ ಇದ್ದೀರಾ ಅಂತ ಕೂಡ ಕೇಳಿ ಬರ್ತಾ ಇದೆ, ಅದೊಂದು ಆರೋಪ. ಅದು ಸುಳ್ಳು ಮೇಡಮ್. ನಮ್ಗೆ ಯಾರಿಗೂ ಬಡ್ಡಿಗೂ ಕೊಟ್ಟಿಲ್ಲ, ಏನು ಮಾಡೂ ಇಲ್ಲ. ಅದ್ರ ಬಂದನೆ ನನಗೆ ಗೊತ್ತಿಲ್ಲ ಮೇಡಮ್. ಅವರೇ ಹೇಳ್ತಾ ಇರೋದು ಅಷ್ಟೇ. ಈಗ
ಈಗ ನಿಮ್ ಕಡೆಯವರು ಪರೋಡಿ ಆತರ ದರೋಡಿ ಎಲ್ಲ ಅವ್ರನ್ನೆಲ್ಲ ಕಳಿಸ್ತಾ ಇದ್ದೀರಂತೆ ವಸೂಲಿಗೆ ಮನೆ ಹತ್ರ ಎಲ್ಲ. ಅದ್ಯಾರು ಒಬ್ರು ಗೊತ್ತಿಲ್ಲ ಮೇಡಮ್, ನನ್ಗೆ ಅದ್ ಯಾರು ಬಂದವ್ರು ಯಾರಿಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲ ಸರ್, ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. 10,000ಕ್ಕೆ 10ರಿಂದ 16% ಬಡ್ಡಿ ಇಸ್ಕೊತಾ ಇದ್ದೀರಾ ಅಂತ ಒಂದು, ಅದಾದ್ಮೇಲೆ ಖಾಲಿ ಚೆಕ್ಗಳು ಇಸ್ಕೊತಾ ಇದ್ದೀರಾ, ಅದಾದ್ಮೇಲೆ ಅವ್ರು ನಿಮ್ ಹತ್ರ ಸಾಲ ಈಸ್ಕೊಂಡಿರೋರೆ ಈ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಮನೆ ಹತ್ರ ವಸೂಲಿಗೂ ಕೂಡ ಒಂದು ರೌಡಿಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾತು ಅದ್ ಯಾವ ವಿಷಯನ ನನ್ಗೆ ಗೊತ್ತಿಲ್ಲ ಮೇಡಮ್, ನೀವ್ ಹೇಳ್ತಾ ಇರೋದೇ ನಾನು ಕೇಳ್ತಾ ಇದ್ದೀನಿ. ನನ್ಗೆ ಅದ್ರಕ್ಕೂ ಇದ್ರಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ಅಂದ್ರೆ ಸರ್, ಈಗ ನೀವು ಬಡ್ಡಿ ವ್ಯವಹಾರ ಮಾಡದ್ ನಿಜನಾ? ಇಲ್ಲ ಮೇಡಮ್, ಸುಳ್ಳು. ಅದು ಬಡ್ಡಿನೇ ಇಲ್ಲ. ನಾವೇ ಇನ್ನೊಬ್ರ ಹತ್ರ ಕೂಲಿ ಕೆಲಸ, ತೋಟ ಕೆಲಸ, ನಾವು ರೈತರು, ವ್ಯವಸಾಯಸ್ಥರು, ನಾವೇ ಬಡ್ಡಿ ಕಟ್ತಾ ಇದ್ದೀನಿ. ನಾನೇ ಬಡ್ಡಿ ಮನೆ ಬರ್ಕಟ್ಟು ಲೋನ್ ತಗೊಂಡಿದ್ದೀನಿ. ಕಾರ್ ಮೇಲೆ 6 ಲಕ್ಷ ಲೋನ್ ತಗೊಂಡು ಕಾರ್ ಕೂಡ ಕಂತು ಕಟ್ಟಿದ್ರೆ ಎತ್ಕೊಂಡು ಹೊಂಟೋಗಿದ್ದಾರೆ ಬ್ಯಾಂಕ್ ಅವರು. ಅಂತಂದ್ರೆ ನಾನೆಲ್ಲಿ ಮೇಡಮ್ ಬಡ್ಡಿ ಕೊಡ್ಲೆ? ನಾನೇ ಮನೆ ಲೋನ್ ಕಟ್ಲಾರ್ದ 2 ಕಂತ ಮೊನ್ನೆ ತಿಂಗಳು 15ನೇ ತಾರೀಕಿಗೆ ಕಂತು ಕಟ್ಲಿರೋ ಮನೆ ಸೀಜ್ ಮಾಡಕ್ ಬೇರೆ ಬಂದಿದ್ದಾರೆ. ನಿಮ್ ಹತ್ರ ಬಡ್ಡಿ ಇಸ್ಕೊಂಡಿರೋರು ಕೂಡ ಒಂದು ಸೂಸೈಡ್ ಮಾಡ್ಕೊಂಡಿದ್ರು. ಯಾರು ಮೇಡಮ್? ಯಾವ್ದು ಗೊತ್ತೇ ಇಲ್ವಲ್ಲ. ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ಸಾಲ ಈಸ್ಕೊಂಡು ಬಡ್ಡಿ ಕಟ್ಟಕ್ಕಾಗ್ದೆ ನೀವು ಮನೆ ಹತ್ರ ಹೋಗಿ ಧಮ್ಕಿ ಹಾಕಿ, ನಿಮ್ ಕಡೆಯವರೆಲ್ಲ ಹೋಗಿ ಧಮ್ಕಿ ಹಾಕಿರೋದ್ರಿಂದ ಒಂದು ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರೆ ಸರ್. ಇಲ್ಲ ಮೇಡಮ್, ಯಾರು ಇಲ್ಲ. ಲಭ್ಯವಾಗ್ತಾ ಇದೆ. ಸುಳ್ಳು ಮೇಡಮ್, ಅದ್ಯಾವ್ದು ಇಲ್ಲ. ಅದೇನು ಅಂತ ಇಲ್ಲ ಇವಲ್ಲ. ನಾವು ಬಡ್ಡಿಗೆ ಆಕ್ಚುಲಿ ಬಡ್ಡಿಗೆ ಕೊಟ್ಟಿಲ್ಲಲ್ಲ ಮೇಡಮ್, ಇನ್ನು ನಾವ್ ಕಟ್ತಾ ಇದ್ದೀರಿ. ಸುಮಾರು ಬಡ್ಡಿ ಕಟ್ತಾ ಇದ್ದೀರಿ. ನಾವೇ ತಿಂಗಳು ಬಂತು ಅಂದ್ರೆ 45,000 ನಾನ್ ಕಟ್ತಾ ಇದ್ದೀನಿ. ಬೇಗ ಪ್ರೂಫ್ ಕೂಡ ಕೊಡ್ತೀನಿ. ಮನೆ ಮೇಲೆ ಲೋನು, ಕಾರ್ ಮೇಲೆ ಲೋನು, ಇನ್ನ ಖಾಸಗಿ ಜನಗಳ ಹತ್ರ ತಗೊಂಡು ನಾನ್ ಕಟ್ತಾ ಇದ್ದೀನಿ. ಅಂದ್ರೆ ಸರ್, ಈಗ ನೀವು ಸಾಲ ತಗೊಂಡು ಬಡ್ಡಿ ಕೊಡ್ಬೋದಲ್ವಾ? ಆತರನು ನಡೀತಾ ಇರ್ಬೋದಲ್ವಾ? ಈಗ ಇಲ್ಲ ಸಾಲ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಆತರ ಏನಿಲ್ಲ ಮೇಡಮ್. ನಾನು ಬೋರ್ ಹಾಕ್ಸಕು ಮದ್ವೆಕು ಮನೆ ಸ್ವಲ್ಪ ಮನೆ ಕಟ್ಟಿದ್ದೀನಿ. ಅದು ಸೀಟ್ ಹಾಕೊಂಡಿರೋದು, ನಾವೇನ್ ಮೋಲ್ಡ್ ಗನ್ ಹಾಕ್ಸಿಲ್ಲ. ಸೀಟ್ ಮನೆ ಮೇಡಮ್ ನಮ್ಮದು ಮನೆಗಳಿರೋದ. ಸರ್, ಆದ್ರೆ ಈಗ ಖಾಲಿ ಚೆಕ್ ಇಟ್ಕೊಂಡು ನೀವು ಕೋರ್ಟ್ ಮೊರೆ ಕೂಡ ಹೋಗಿದ್ದೀರಾ ಅನ್ನೋದು ಒಂದು ಇಲ್ಲಿ ನಮ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್. ಇಲ್ಲ ಮೇಡಮ್, ಖಾಲಿ ಚೆಕ್ ನನ್ಗೆ ಯಾರು ಕೊಟ್ಟೇ ಇಲ್ಲ ಮೇಡಮ್. ಅದ್ರ ಮಾಹಿತಿ ಸಿಗ್ತಾ ಇದೆ ಸರ್ ನಮ್ಗೆ. ನೀವು ಕೋರ್ಟ್ ಮೊರೆ ಹೋಗಿದ್ದೀರಾ, ಖಾಲಿ ಚೆಕ್ಗಳು ಇಟ್ಕೊಂಡು, ಅದು 1 ಅಲ್ಲ 2 ಅಲ್ಲ 2ರಿಂದ 3,000 ಖಾಲಿ ಚೆಕ್ಗಳು ಇಟ್ಕೊಂಡಿದ್ದೀರಾ ನೀವು. 3? 3,000 3,000 ಚೆಕ್ಗಳು ಇಟ್ಕೊಂಡಿದ್ದೀರಾ, ಖಾಲಿ ಚೆಕ್ಗಳು. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಒಂದು 2 ಚೆಕ್ ತೋರ್ಸಂತೀವಿ ಮೇಡಮ್. ಅಲ್ಲಿ ಎಲ್ಲಾನ ಖಾಲಿ ಚೆಕ್ ನನ್ನ ಹತ್ರ. ಒಂದು 2 ಚೆಕ್ ತೋರ್ಸಂತೀವಿ ಮೇಡಮ್. ಹೋಗ್ಲಿ ಸರ್, ಇಡೋದ್ ನೀವು, ಅವ್ರ ಹೆಂಗ್ ಸರ್ ತೋರಿಸ್ತಾರೆ? ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ನಾವೆಲ್ಲಿ ಈಸ್ಕೊಂಡು ಇಲ್ಲ, ಯಾರಿಗೂ ಕೊಟ್ಟನು ಇಲ್ಲ, ಯಾರಿಗೂ ಇದು ಮಾಡಿಲ್ಲ ಮೇಡಮ್. ಅಂದ್ರೆ ಸರ್, ಈಗ ನಿಮ್ ಹತ್ರ ಬಡ್ಡಿ ಈಸ್ಕೊಂಡಿರೋರು ಈ ಮಾಹಿತಿಗಳನ್ನೆಲ್ಲ ನೀಡ್ತಾ ಇದ್ದಾರಲ್ಲ? ಇಲ್ಲ ಮೇಡಮ್, ಯಾರು ತಗೊಂಡಿರೋರು ನನ್ನ ಹತ್ರ ಬಡ್ಡಿಗೆ ತಗೊಂಡಿಲ್ಲ ಯಾರುನು. ಸರ್, ಇದ್ರ ಬಗ್ಗೆ ನಮ್ಮ ಹತ್ರ ಆಡಿಯೋ ಕೂಡ ಲಭ್ಯವಾಗ್ತಾ, ಬೇಕಾದ್ರೆ ನಿಮ್ಗೆ ಅದನ್ನು ಕೂಡ ಕೇಳಿಸ್ತೀವಿ. ನೀವು ಸಾಲ ಧಮ್ಕಿ ಹಾಕ್ತಿರೋದು, ಕೋರ್ಟ್ ಹೋಗಿರೋದು, ಇದ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಆಡಿಯೋ ಇದೆ ಸರ್. ಮೇಡಮ್ 10 ವರ್ಷದಿಂದ ಆಗ್ಲಿ, ಯಾರಿಗಾದ್ರೂ ನಾನು ಒಬ್ರು ಮನೆ ಹತ್ರ ಕಾಸು ಹೋಗಿರೋದಾಗ್ಲಿ, 10 ವರ್ಷದಿಂದ ಆಗ್ಲಿ, ನಾನ್ 10 ವರ್ಷದಿಂದ ಎಷ್ಟು ಬಡ್ಡಿ ಕಟ್ತಾ ಇದ್ದೀನೋ ಆ ದೇವ್ರಿಗೆ ಗೊತ್ತು. ನಮ್ಮ ಎತ್ತಿರೋ ತಾಯಿ ತಂದೆ, ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಅಣ್ಣಾಕ ಅತ್ತಿಗೆಗೂ ನಮ್ಮ ವೈಫ್ ಗೊತ್ತು ಎಷ್ಟು ಬಡ್ಡಿ ಕಟ್ತಾ ಇದೀನಿ ಅಂತ. ಸರ್, ಆಯ್ತು, ಬಡ್ಡಿ ಕಟ್ತಾ ಇದ್ದೀರಾ ಸರಿ, ಆದ್ರೆ ನೀವು ಬಡ್ಡಿ ನಡೆಸ್ತಾ ಇರೋದಂತೂ ನಿಜ ತಾನೇ? ಇಲ್ಲ, ಸುಳ್ಳು ಮೇಡಮ್, ಇಲ್ಲ ಸುಳ್ಳು. ಸರ್, ನಮ್ಗೆ ಅದ್ರದ್ದು ಪ್ರೂಫ್ ಇದೆ ಸರ್ ನಮ್ಗೆ. ಇಲ್ಲ ಮೇಡಮ್, ನನ್ನ ಹತ್ರ ಸುಳ್ಳು ಮೇಡಮ್, ಅದ್ಯಾವ್ದು ಇಲ್ಲ. ನೀವು ಖಾಲಿ ಚೆಕ್ ಇಸ್ಕೋತಾ ಇರೋದು, 16% ಬಡ್ಡಿ ಕಟ್ಸ್ಕೊತಾ ಇರೋದು. ಈಗ 10,000ಕ್ಕೆ 2ರಿಂದ 3 ಲಕ್ಷ ರೂಪಾಯಿ ನಮಗ್ ಕಟ್ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿರೋದು ಸಹ ನಮ್ಮ ಹತ್ರ ಆಡಿಯೋ ಪ್ರೂಫ್ ಇದೆ ಸರ್ ನಿಮ್ದು. ಇಲ್ಲ ಮೇಡಮ್, ಸುಳ್ಳು ಮೇಡಮ್, ಸುಳ್ಳು. ನಮ್ ತಾಯಿ ಸತ್ವಾಗೂ ಅದಿಲ್ಲ ಮೇಡಮ್. ಯಾರು ಮೇಡಮ್ ಹೇಳಿದ್ದು? ನಾವ್ ಅದೆಲ್ಲ ಬಡ್ಡಿ ಈಸ್ಕೊಂಡಿರೋರೇ ಈ ಮಾಹಿತಿಗಳನ್ನ ನಮ್ಮ ಹತ್ರ. ಇಲ್ಲ ಮೇಡಮ್, ಸುಳ್ಳು ಮೇಡಮ್. ನಮ್ ತಾಯಿ ಸತ್ವಾಗ ಆ ತರ ಮಾಡಿಲ್ಲ. ಒಂದ್ಸಲಿ ನಮ್ಮ ಮನೆ ನೋಡಿ ಯಾವ ತರ ಇದೀನಿ, ನಾವು ಬಡ್ಡಿ ತಿನ್ನೋರೋ ಇಲ್ಲ ನಾವು ಕಟ್ಟೋರೋ ಅಂತ ನಮ್ಮ ಮನೆ ನೋಡಿ ಮೇಡಮ್. ಹೋಗ್ಲೆ, ನಾವು ಕೂಲಿ ಮಾಡಿರೋದು ಮೇಡಮ್. ಈಗ ಬಟ್ರ ಕೆಲಸ ಇವತ್ತು ಕೂಡ ಹೋಗಿ ಬಂದಿರೋದು ಮೇಡಮ್. ಸರ್, ಏನೇ ಆಗ್ಲಿ, ಆದ್ರೆ ಜಾಸ್ತಿ ದಿನ ಮಾತ್ರ ಈ ಸುಳ್ಳನ್ನ ಮುಚ್ಚಿಡೋಕ್ಕಾಗೋಲ್ಲ. ಇದ್ರ ಬಗ್ಗೆ ಸತ್ಯ ಹೊರಗೆ ಬರ್ಲೇಬೇಕು ಸರ್. ಧನ್ಯವಾದಗಳು. ಸರ್ಕಾರ ಕೂಡ ಇದ್ರ ಬಗ್ಗೆ ಕ್ರಮವಾದ ಕೈಗೊಳ್ಳುತ್ತೆ. ಪಾಪ ಬಡಪಾಯಿಗಳಿಗೆ ನ್ಯಾಯ ಸಿಗುತ್ತೆ. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿದ್ರಲ್ಲ ಆತ ಹೇಳ್ತಾ ಇರೋದೇನು ಅಂದ್ರೆ, ಅದು ತಾಯಿ ಮೇಲೆ ಆಣೆ ಆಗ್ತಾ ಇರೋದು. ನಾನೇ ಬಡ್ಡಿ ಕಟ್ತಾ ಇದ್ದೀನಿ, ಮನೆ ಮೇಲೆ ಸಾಲ ತಗೊಂಡಿದ್ದೀನಿ, ಆ ಕಡೆ ಸಾಲ ತಗೊಂಡಿದ್ದೀನಿ, ಸಂಘದಲ್ಲಿ ಸಾಲ ತಗೊಂಡಿದ್ದೀನಿ, ಬ್ಯಾಂಕ್ ಲೋನ್ ಅಲ್ಲಿ ಸಾಲ ತಗೊಂಡಿದ್ದೀನಿ ಅಂತ. ಆದ್ರೆ ಈತ 10,000ಕ್ಕೆ 10ರಿಂದ 16% ಬಡ್ಡಿ ಈಸ್ಕೋತಾ ಇರೋದು ಮಾತ್ರ ಆತ ಬಾಯಲ್ಲಿ ಮಾತ್ರ ಬಿಡ್ತಾ ಇಲ್ವಲ್ಲ.
ಈತ ಎಂತ ನಿಜವಾಗ್ಲೂ ಬಡ್ಡಿ ಬಕಾಸುರನೇ ಇರ್ಬೋದೇನು ಅಲ್ವಾ? ಪಾಪ ಆ ಬಡಪಾಯಿಗಳು ಗೋಗರಿತಾ ಇದ್ದಾರೆ. ಅಯ್ಯೋ 10,000ಕ್ಕೆ ಹೇಗಪ್ಪ ನಾನು 2-3 ಲಕ್ಷ ನಾನು ಕಟ್ಲಿ, ಇನ್ನು ಕೋರ್ಟ್ ಮೊರೆ ಬೇರೆ ಹೋಗ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಇನ್ ನಾವ್ ಹೇಗ್ ಕಟ್ಟೋದು? ಖಾಲಿ ಚೆಕ್ಗಳು ನಾವೇನೋ ಕೊಟ್ಬಿಟ್ಟಿದೀವಿ, ಅವ್ರ ಹತ್ರ ಪ್ರೂಫ್ ಇದೆ, ಆದ್ರೆ ನಮ್ಮ ಹತ್ರ ಪ್ರೂಫ್ ಇಲ್ಲ, ನಾವು ಕಟ್ಟಿರೋದಕ್ಕೆ ಪ್ರೂಫ್ ಇಲ್ಲ. ದಯವಿಟ್ಟು ಈ ಬಡ್ಡಿ ವ್ಯವಹಾರಗಳನ್ನ ಎಲ್ಲ ನಿಲ್ಸಿ. ಆದ್ರೆ ಬಡ್ಡಿ ಈಸ್ಕೊಳ್ಳೋರು ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ. ಯಾಕಂದ್ರೆ ಬಡ್ಡಿ ವ್ಯವಹಾರ ಅನ್ನೋದು ನಡೆಸಬೇಕಾದ್ರೆ ಒಂದು ಲೈಸೆನ್ಸ್ ಅನ್ನೋದು ಇರ್ಬೇಕು. ಆ ಲೈಸೆನ್ಸ್ ಗೌರ್ಮೆಂಟ್ ಗೊತ್ತಿಲ್ಲದೆ ಯಾವುದೇ ವ್ಯವಹಾರವನ್ನು ಕೂಡ ನಾವು ಮಾಡಕ್ಕಾಗಲ್ಲ. ಇನ್ನಾದ್ರೂ ಜನಗಳೇ ಎಚ್ಚೆತ್ಕೊಳ್ಳಿ, ಆಯ್ತಾ? ಇದ್ರ ಬಗ್ಗೆ ನಮ್ಮ ಈಡನ್ಸ್ ನ್ಯೂಸ್ ನಿಮ್ಗೆ ಒಂದು ಎಚ್ಚರವನ್ನ ನೀಡ್ತಾ ಇದೆ. ಯಾರ್ಯಾರೆಲ್ಲ ಬಡ್ಡಿ ವ್ಯವಹಾರಕ್ಕೆ ಕೈ ಹಾಕುವ ಮುನ್ನ ದಯವಿಟ್ಟು ಅವ್ರು ಏನೇನ ಡಾಕ್ಯುಮೆಂಟ್ಸ್ ಅಂದ್ರೆ ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನ ಕೊಡೋಕ್ಕೂ ಮುಂಚೆ ಅಥವಾ ನೀವೇ ಬಡ್ಡಿ ಕೇಳೋಕ್ಕೂ ಮುಂಚೆ ದಯವಿಟ್ಟು ಒಂದು ಎಚ್ಚರವನ್ನ ವಹಿಸಿ ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದು ಆಡಿಯೋ ಕೂಡ ಇದೆ, ನೋಡ್ಕೊಂಡು ಬನ್ನಿ. ಸರ್, ಈಗ ನಿಮ್ಮ ವಿರುದ್ಧವಾಗಿ ಇಲ್ಲಿ ಒಂದು ಪ್ರೆಸ್ ಮೀಟ್ ಆಯ್ತು. ನೀವು ಅಸಲು ಮತ್ತೆ ಬಡ್ಡಿ ಇಸ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಚೆಕ್ಗಳನ್ನ ವಾಪಸ್ ಕೊಟ್ಟಿಲ್ಲ, ಅದ್ರ ಮುಖಾಂತರ ಕೋರ್ಟ್ ನೋಟಿಸ್ಗಳು ಕಳಿಸಿದ್ದಾರೆ. ಸುಮಾರು 1 ಲಕ್ಷ 2 ಲಕ್ಷ 50,000 ಹಿಂಗೆ ಹಾಕಿದ್ದಾರೆ ಅಂತಂದ್ಬಿಟ್ಟಂತ. ಸರ್ ಅದೆಲ್ಲ ಸುಳ್ಳು. ಸಾಹೇಬ್ರು ಫೋನ್ ಮಾಡಿದ್ರು, ಅದು ಕೇಸ್ ಹಾಕಿ ಸುಮಾರು 6 ವರ್ಷ 7 ವರ್ಷ ಆಗಿದೆ, 8 ವರ್ಷ ಆಗಿದೆ. ಅವ್ರು ಅವತ್ನಿಕ ಏನ್ ಮಾಡಿ ಸರ್, ಆತರ ತಪ್ಪು ಮಾಡಿದ್ರೆ ಅವ್ರು ಬಂದಿರೋರೆಲ್ಲ ಬೇರೆ ಯಾರು ಅಲ್ಲ, ನಮ್ಮ ರಿಲೇಟಿವ್ನೇ. ಅಣ್ಣ ತಮ್ಮಂದ್ರು ಬಾಮ ಇದ್ರು, ಯಾರು ಬೇರೆಯವರಲ್ಲ. ಅದು ಬೇಕಾಗಂತೇಳಿ ಮಾಡ್ತಾ ಇರೋದು. ಹಂಗಾದ್ರೆ ಇವಾಗ ಒಪ್ಕೊಂಡು ಕೋರ್ಟಲ್ಲಿ ಒಪ್ಕೊಂಡು ಸರ್ ಯಾಕೆ ಸರ್ ಮಾತಾಡ್ತಾರ? ಅಸಲು ಬಡ್ಡಿ ಎಲ್ಲಾ ಕೊಟ್ಬಿಟ್ಟಿದೀವಿ, 10-20 ಸಾವಿರಕ್ಕೆಲ್ಲ ಇವ್ರು 2 ಲಕ್ಷ 1 ಲಕ್ಷ ಹಿಂಗ ಹಾಕಿದ್ದಾರೆ. ಇದು ಅನ್ಯಾಯ. ನಾವು ಕೊಟ್ಟಿರ್ತಕ್ಕಂಥ ದುಡ್ಡೆಲ್ಲ ತೀರ್ಸ್ಬಿಟ್ಟಿದೀವಿ. ನೋಡಿ ಸರ್, ನಮ್ಮ ತಾಯಿ ಸತ್ವಾಗಿ ಹೇಳ್ತೀನಿ, 100 ವರ್ಷ ಇರ್ಲಿ ನಾನು ಸಾಕಂತ ಕೂಲಿ ಮಾಡೋದಿಲ್ಲ. ಆದ್ರೆ ಅವ್ರು ಏನಾದ್ರು 1 ರೂಪಾಯಿ ಕೊಟ್ಟಿರೋದಾದ್ರೆ ನಾನು ಇವತ್ತೇ ದುಡ್ಡೇ ಬಿಟ್ಬಿಡ್ತೀನಿ ಸರ್. 1 ರೂಪಾಯಿ ಇಲ್ಲ, ನಾನು ಎಲ್ಲೇನೋ 10 ರೂಪಾಯಿ ಬಡ್ಡಿ ತಿಂದಿರೋದೇ ಆದ್ರೆ ಒಂದ್ಸಲಿ ನಮ್ಮ ಮನೆ ಮಠ ನಮ್ಮ ಆಸ್ತಿ ಪಾಸ್ತಿ ನೋಡ್ಬೇಡಿ ನೀವೇ. 10-15 ರೂಪಾಯಿ ಬಡ್ಡಿ ಇಸ್ಕೊಂತಿದ್ದಾರೆ ಅಂತ 1 ರೂಪಾಯಿ ಕೊಟ್ಟಿದ್ದಾರೆ ಕೇಳಿ ಸರ್. 1 ರೂಪಾಯಿ ಏನಾದ್ರು ಕೊಟ್ಟಿದ್ದಾರೆ ಕೇಳಿ ಸರ್. 10 ರೂಪಾಯಿ ಅಲ್ಲ, 1 ರೂಪಾಯಿ. ಅಂತ ಒಂದು ಖಾಲಿ ಚೆಕ್ ಕೊಟ್ಟಿದ್ದೆ, ಅದು 10,000 ರೂಪಾಯಿಗೆ. 10,000 ರೂಪಾಯಿಗೆ ನಂದೊಂದು ಚೆಕ್ ಶೂರಿಟಿಗೆ ಅಂತ ನಂದೊಂದು ಚೆಕ್ ತಗೊಂಡಿದ್ದೇನೆ, ಎಲ್ಲಹಳ್ಳಿ ವೆಂಕಟೇಶ್ ಅನ್ನೋರು. ಆಮೇಲೆ ಅವರು ಅಮೌಂಟ್ ಕೊಟ್ಟಿರೋರಿಗೆ 10,000 ರೂಪಾಯಿಗೆ ಅವ್ರದ್ದೊಂದು ಚೆಕ್ ತಗೊಂಡಿದ್ದೆ, ಖಾಲಿ ಚೆಕ್. 2 ಚೆಕ್ ತಗೊಂಡಾದ್ಮೇಲೆ 10 ರೂಪಾಯಿ ಬಡ್ಡಿ, 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಹಂಗೆ 1.5 ವರ್ಷ 2 ವರ್ಷ ದುಡ್ಡು ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ 115 ರೂಪಾಯಿ ಬಡ್ಡಿ ಅಸಲು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಚೆಕ್ಗಳು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ಗಳು ಕೊಡ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಗ್ರಾಮನೇ ತೊರೆದ್ಬಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದಲ್ಲೆಲ್ಲ ಬಂದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿದ್ದಾನಂತ ನಾವು ಹುಡುಕಿ ಸಾಕಾಗೋಯ್ತು. ಆಮೇಲೆ ಕೇಳಿದ್ರೆ ಮಂದಳತ್ವ ಇಸ್ಕೊಂಡಿರ್ತಕ್ಕಂಥ ಮಳ್ಳುಕುಂಟೆ ತಿಮ್ರಾಯಪ್ಪನ ಕೇಳಿದ್ರೆ, ಆಯ್ತು ನಾಳೆ ಇಸ್ಕೊಡ್ತೀನಿ ಸಬೂಬ್ಗಳು ಹೇಳ್ಕೊಂಡು ಬರ್ತಾ ಇದ್ರು. ಸಬೂಬ್ಗಳು ಹೇಳ್ಕೊಂಡು ಬರ್ತಿರ್ಬೇಕಾದ್ರೆ ಕೋರ್ಟಿಂದ ನೋಟಿಸ್ ಇಶ್ಯೂ ಮಾಡಿಸಿದ್ದಾರೆ. ಇದು ಕೇಸುಗಳು ಹಾಕಿದ್ದಾರೆ. 2 ಲಕ್ಷಕ್ಕೆ 1 ಲಕ್ಷಕ್ಕೆ ಒಂದು ಚೆಕ್ಗೆ 2 ಲಕ್ಷ, ಇನ್ನೊಂದು ಚೆಕ್ಗೆ 4 ಲಕ್ಷಕ್ಕೆ ಹಾಕಿದ್ದಾರೆ. ಕೊಟ್ಟಿರೋರು ದುಡ್ಡು ಈಸ್ಕೊಂಡಿರೋರು 4 ಲಕ್ಷಕ್ಕೆ ಹಾಕಿದ್ದಾರೆ, ಈಸ್ಕೊಂಡು ಇರೋರಿಗೆ 2 ಲಕ್ಷಕ್ಕೆ ಹಾಕಿದ್ದಾರೆ. ಈ ತರ ಆಗಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಈಗ ಅವರು ಸರ್ ನ್ಯಾಯ ಒದಗಿಸ್ಕೊಡ್ಬೇಕಷ್ಟೇ ಸರ್. ನಮ್ಗೆ ಈ ತರ ಅನ್ಯಾಯ ಆಗ್ಬಾರ್ದು, ಬಡವರಿಗೆ ಅನ್ಯಾಯ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೊಂದರ ಆಗ್ಬಾರ್ದು. ಯಾಕಂದ್ರೆ ಇನ್ನೂ ಸುಮಾರು ಚೆಕ್ಗಳು ಇದಾವೆ ಅಂತ ಅವ್ರ ಹತ್ರ. ಯಾಕಂದ್ರೆ ಮುಂದಳತ್ವ ಇಸ್ಕೊಂಡಿರ್ತಕ್ಕಂಥ ಮಳ್ಳುಕುಂಟೆ ತಿಮ್ರಾಯಪ್ಪನೇ ಹೇಳಿದಾನೆ, ಮೊಬೈಲ್ ಅಲ್ಲಿ ಆಡಿಯೋ ರೆಕಾರ್ಡ್ ಎಲ್ಲ ಇದೆ, ಸುಮಾರು ಚೆಕ್ಗಳಿದಾವೆ ಅಂತೆ. ಯಾಕೆ ಪಾಪ 10,000 ರೂಪಾಯಿ ಕೊಡೋದು? 10,000 ರೂಪಾಯಿಗೆ 1.5 ಲಕ್ಷ 2 ಲಕ್ಷ ಬಡ್ಡಿ ಅಸಲು ಎಲ್ಲ ವಸೂಲಿ ಮಾಡ್ಕೊಂಡು ಖಾಲಿ ಚೆಕ್ ತಗೊಂಡು ಕೋರ್ಟಲ್ಲಿ ಹಾಕಿ ಅದು ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖಾಲಿ ಚೆಕ್ ತಗೊಂಡು ಕೋರ್ಟಲ್ಲಿ ಹಾಕಿದ್ರೆ
ಆ ಬಡ ರೈತರು ಎಲ್ಲ ಎಲ್ಲಿಂದ ಸರ್ ತಗೊಂಡ್ಕೊಡ್ತಾರೆ. ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ದಿನ ಬೆಳಗ್ಗೆ ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೆ 500 ರೂಪಾಯಿ ಕೂಲಿ ಕೊಡೋದು ಕಷ್ಟ ಆಗೋಗಿದೆ. ಈ ತರ ಇರೋವಾಗ ಅವರು ಕೂಲಿ ಮಾಡಿ ಕೋರ್ಟ್ಗಂತ ಅಲ್ಲಿತಾರೋ, ಲಾಯರ್ಗಂತ ದುಡ್ಡು ಕೊಡ್ತಾರೋ, ಈ ತರ ತೊಂದರೆ ಕೊಡ್ತಾ ಇದ್ದಾನೆ ಸರ್ ವ್ಯಕ್ತಿ. ನಮ್ಮ ಮನೆ ಪಕ್ಕದಾಗಿರೋ ಮುರಳಿ ಅಂತ ನಮ್ಮ ರಿಲೇಷನ್. ಈ ನಮ್ಮ ಮಾವನ ಹತ್ರ ಅವ್ರ ತಾಯಿ ಆಕ್ಸಿಡೆಂಟ್ ಆಗಿದ್ರು, ಜೀವನ್ ಹಾಸ್ಪಿಟಲ್ ಆಗಿದ್ರು. 20,000 ಕಾಸ್ಬೇಕು ಅಂತ ಬಂದಾಗ ಅವ್ರಿಗೂ ಎಲ್ಲ ನಾವು ರಿಲೇಷನ್, ಮುರಳಿನೂ ಅವ್ರಿಗೂ NTC ಎಲ್ಲ ರಿಲೇಷನ್. ಅವನ ಹತ್ರ ಇಸ್ಕೊಟ್ಟು 2 ಚೆಕ್ 20,000ಕ್ಕೆ 2 ಚೆಕ್ ಖಾಲಿ ಚೆಕ್ ಕೊಟ್ಟಿದ್ದು, ಒಂದ್ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು. ಅದು ಏನ್ ಮಾಡೋಣ, ಹುರುಳಳ್ಳಿ ಶಿವಕುಮಾರ್ ಅಂತೇಳಿ ಒಂದ್ ಚೆಕ್ ಅವರು ಕೈಯಾಗ ಹಾಕ್ಸೋನೆ, ಇನ್ನೊಂದು ಖಾಲಿ ಚೆಕ್ ಅವನ ಹತ್ರನೇ. ಎಷ್ಟೆಷ್ಟು ಚೆಕ್ ಹಾಕಿದ್ದಾರೆ? ಒಂದು ಚೆಕ್ 2 ಲಕ್ಷಕ್ಕೆ ಹಾಕೋನೆ, ಇನ್ನೊಂದು ಖಾಲಿ ಚೆಕ್ ಅವನ ಹತ್ರ. ಬಡ್ಡಿನೇ 80,000 ಕಟ್ಟಿದ್ವಿ, ಅಷ್ಟು 20,000 ಎತ್ಕೊಂಡು ಕೊಟ್ಬಿಟ್ಟಿದ್ವಿ. ಅಮೌಂಟ್ ಕೊಟ್ಬಿಟ್ಟಿದೀನಿ ಅಂದ್ರೆ ಸಿಲ್ಗಾಡ್ದಾಗ ಐತೆ ಒಂದ್ಸತಿ ಹೇಳ್ತಾನೆ, ಚಿಂತಾಮಣಿ ನಮ್ಮ ಮತ್ತೆ ಊರಾಗ ಐತೆ ಅಂತ ಒಂದ್ಸತಿ ಹೇಳ್ತಾನೆ, ಚಿಕ್ಕಬಳ್ಳಾಪುರದಾಗ ಅಂಗಡಿನಾಗ ಇಕ್ಕಿದ್ನಿ ನಂದು ಅಂಗಡಿ ಐತೆ ಅಂತ ಒಂದ್ಸತಿ ಹೇಳ್ತಾನೆ. ಇವಾಗ ಮುಂಚೆ ಊರೇ ಬಿಟ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಈಗ ಇದನ್ನ ಕೊಟ್ಟಿದ್ವಿ, ಎಸ್ ಟಿ ಸಾಹೇಬ್ ಕೊಟ್ಟಿದ್ವಿ. ಏನ್ ಹೇಳ್ತಿದ್ರು? ಇನ್ನ ನಮ್ಗೇನು ರಿಪ್ಲೈ ಬಂದಿಲ್ಲ. MLA ಸಾಹೇಬ್ಗೂ ಕೊಟ್ಟಿದ್ವಿ. ಇನ್ನ ಏನು ಓಕೆ, ಮುಂದಿನ ನಡೆ ಏನು ನಿಮ್ದು? ಏನ್ ಮುಂದೆ ನಮ್ ಇರ್ಬೇಕು, ರಕ್ಷಣೆ ಬೇಕು. ಇಲ್ಲಾಂದ್ರೆ 10,000 2 ಲಕ್ಷ ನಾವು ಕಟ್ಕೊಂಡು ಹೋಗಕ್ಕಾಗಲ್ಲ. ನಾವು ಕೂಲಿ ಮಾಡಿದ್ವಿ ಇಲ್ಲೇ ಸರ್. ನಮ್ಮಲ್ಲಿ 20,000ಕ್ಕೆ 80,000 ನಷ್ಟ ಆಗೈತೆ. ಬಡ್ಡಿ ಕಟ್ಟಿರೋದೇ 80,000. ಎಲ್ಲೆಲ್ಲಿ ನರಸಿಂಹಪ್ಪ ಅವ್ರ ಹತ್ರ ನಾವು ಸಮ ತಗೊಂಡಿದ್ದೀವಿ. ಅವ್ರ ಹೆಸರು ಸಾವುಕಾರಿ ಅಂತ ಕರೀತಾರೆ. ವೆಂಕಟೇಶಪ್ಪ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಡಿಸ್ಟಿಕಲ್ಲಿ ಯಾರಿಗೂ ವೆಂಕಟೇಶ್ ಅಂದ್ರೆ ಅರ್ಥ ಆಗಲ್ಲ. ಸಾವುಕಾರಿ ಅಂದ್ರೆ ಮಾತ್ರ ಅರ್ಥ ಆಗುತ್ತೆ. ನಾವು 20,000 ರೂಪಾಯಿ ತಗೊಂಡಿದ್ದೀವಿ. 20,000ಗೆ ಈಗ 2,40,000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ. ಇಷ್ಟು ಬಡ್ಡಿ ಕಟ್ಟಿರೋ ಸಮೇತ ಬಡ್ಡಿ ಗಂಟೆ ಎಲ್ಲ ಮತ್ತೆ ರಿಪ್ಲೈ ಕ್ಲೋಸ್ ಮಾಡಾಕಿದ್ದೀವಿ. ಕ್ಲೋಸ್ ಮಾಡೋ ಸಮೇತ ನಮಗೆ ರಿಪ್ಲೈ ಮಾಡಿದಿರ ಈ ಮುರುಕುಂಟೆ ತಿಮ್ಮರಾಯಪ್ಪ ಅನ್ನೋರು ನಮ್ಗೆ ಮುಂದೆ ಬಂದು ಕೊಡಿಸಿದ್ದು, ಅವರೇ ನಮ್ದೆಲ್ಲ ಕ್ಲಿಯರ್ ಮಾಡಿ ಕೊಡಿಸಿದ್ದು. ನಾವು ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಕೇಳ್ತಾರೆ. ಯಾರು ನಮ್ಗೆ ಇವಾಗ ತಲುಪಿಲ್ಲ. ಅವ್ರಿಗೆ ಊರು ಖಾಲಿ ಮಾಡಿಬಿಟ್ಟು ಬಂದು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೇ ಮನೆ ಮಾಡ್ಕೊಂಡವ್ರಂತೆ. ಎಲ್ಲಿ ಮಾಡೋರೋ ಗೊತ್ತಿಲ್ಲ. ಇವರು ನಮ್ಗೆ ಅಡ್ರೆಸ್ ಹೇಳ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಈಗ ನಮ್ಗೆ ಜಾಸ್ತಿ ತೊಂದರೆ ಆಗೈತೆ. ಇವಾಗ ಅವರಿಂದ ನಾವು ವಿಷಯ ಕುಡಿಬೇಕಷ್ಟೇ, ಅಷ್ಟು ಬಿಟ್ಟರೆ ಬೇರೆ ನಮ್ಗೆ ಬೇರೆ ದಾರಿನೇ ಇಲ್ಲ. ನಮಗಿಷ್ಟು ನಷ್ಟ ಆಗ್ತಾ ಇದೆ. ಇದಕ್ಕೆ SP ಆಫೀಸರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, MLA ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಅವರು ನಮಗೆ ಏನು ಸಹಕಾರ ಮಾಡ್ತಾ ಇಲ್ಲ. ಇದಕ್ಕಾಗಿ ತಮ್ಮ ಹತ್ರ ನಾವು ಬಂದಿದ್ದೀವಿ ಸರ್. ಈ ಥರ ನಮ್ಮೂರಲ್ಲಿ 3 ಇದ್ದಾರೆ ಸರ್. ಹನುಮಂತರಾಯಪ್ಪ, ನಾರಾಯಣ ಸ್ವಾಮಪ್ಪ, ಶಿವಶಂಕರ ಬಾಬು. ನಮ್ಮೂರಲ್ಲಿ 3 ಈ ಥರ ಪ್ರತಿಯೊಬ್ಬ ಹಳ್ಳಿಗೂ ಈ ಥರ ಕೊಟ್ಟವ್ರೆ. 10,000 ರೂಪಾಯಿ 5,000 ರೂಪಾಯಿಗೆಲ್ಲ ಚಿಕ್ಕಗಿಳಿಸ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬರ್ದಾಕವ್ರೆ. ಈಗ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತಾವ್ರೆ. ಚಿಕ್ಕಬಳ್ಳಾಪುರ ಬಂದು ಸೇರ್ಕೊಂಡವರು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಇದರ ಸಲುವಾಗಿ ಏನಾದರೂ ಇದೆಯಾ? ನಾವು ಅಕಸ್ಮಾತ್ ಅವರು ಬಡ್ಡಿ ಟೈಮ್ ಬಂದಾಗ ನಾವು ಇವತ್ತಿಲ್ಲ ನಾಳೆ ಕೊಡ್ತೀವಿ, ಕೂಲಿ ಕಾಸು ಬಂದಿಲ್ಲ ನಾವು ಕೇಳಿದ್ರು ಸಮೇತ ನಮ್ಮ ಮನೆ ಮುಂದೆ ಬಂದು ದೌರ್ಜನ್ಯ ಮಾಡಿಬಿಟ್ಟು ಕಳಿಸಿದ್ದಾರೆ. ತಿಮ್ಮರಾಯಪ್ಪ ಜೊತೆಯಲ್ಲಿ 1-2-3 ಬರ್ತಾ ಇದ್ರು. ಬಟ್ ಆತ್ಮ ಬರೀಲ್ಲ ಅಂತಂದರೆ ಎಲ್ಲೆಲ್ಲಿ ವೆಂಕಟೇಶ್ ಸಾವುಕಾರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಯಲ್ಲಿ 2-3 ಕರ್ಕೊಂಡು ಬರ್ತಾ ಇದ್ರು. ಅಮೌಂಟ್ ಕೊಡಿಲ್ಲ ಅಂದರೆ ನಾವು ಮನೆಯಲ್ಲಿ ಇದ್ದಿರೋ ಟೈಮ್ದಲ್ಲಿ ಆಗ ಹೆಂಗಸ್ರ ಮೇಲೆ ದೌರ್ಜನ್ಯವಾಗಿ ಬಿಹೇವ್ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಅವರು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.